ಇವಾಗ ಫೈನಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಈಗ ಆಟ ಆಡಮ್ಮ ಲಕ್ಷ್ಮಮ್ಮ ನೀನು. ಕ್ಲೀನಾಗಿ ಫ್ರೀಸ್ ಅಂದರೆ ಎಲ್ಲ ಬಿಡಿಸುತ್ತಾ ಇದು ನವರತ್ನ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಲಕ್ಷ್ಮಿ ಕೊಟ್ಟು ಬಿಡು ಅಮ್ಮ. ಯು ಕಮ್ ಟು ಮೈ ಚಾನಲ್. ಬೆಳಗ್ಗೆ ಎದ್ಬಿಟ್ಟಿದ್ದೀನಿ ನಾನು. ಪಾಪು ಇನ್ನ ಮಲ್ಕೊಂಡಿದ್ದೆ ಆರಾಮಾಗಿ. ಪಾಪು ಜೊತೆಲಿ ಬೆಕ್ಕು ಮಲ್ಕೊಂಡಿದ್ದೆ. ಇವಾಗ ನಾನು ನೆನ್ನೆ ಮಾಡಿದ್ನಲ್ಲ ಮೊಸರನ್ನ, ಇದೆಲ್ಲ ಈ ಥರ ಮಾಡಿ ಇಕ್ಕಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡಿ ಹಾಕಬೇಕು. ಬನ್ನಿ ಮಾಡೋಣ. ಇವಾಗ ಮಸ್ತಾಗಿ ಇದಕ್ಕೆ ಒಗ್ಗರಣೆ ಮಾಡ್ಕೊಬಿಟ್ಟೆ. ಇವಾಗ ಹಾಕ್ಬಿಟ್ಟು ಕಲ್ಸ್ಕೊಂಡು ತಿಂದರೆ ಆಹಾ ಸುಖ, ಸುಖನೋ ಸುಖ. ವಾವ್, ಮಸ್ತಾಗಿ ರೆಡಿ ಆಗ್ಬಿಡ್ತು. ಇವಾಗ ಇನ್ನು ನೈಟು ರೈಸ್ ಜಾಸ್ತಿ ಉಳ್ಕೊಬಿಟ್ಟಿತ್ತು, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ಇವಾಗ ಕೋಲ್ಡ್ ತಂಪಾಗಿರುತ್ತೆ. ಲೈಟಾಗಿ ನಮ್ಮ ಫೇವ್ರೆಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಿ. ಇದೆಲ್ಲ ಸಿಂಪಲ್ ಅನಿಸುತ್ತೆ ಅಡುಗೆ ಮಾಡೋದು ನನಗೆ. ಇವಾಗ ಹಾಕ್ಕೊಂಡು ಮಸ್ತ್ ಬಾರಿಸ್ತಾ ಇರೋದೆ. ಒಂದು ನಾಷ್ಟ ಆಯಿತು. ಇವಾಗ ನಮ್ಮ ಲಕ್ಷ್ಮಮ್ಮದು ನಾಷ್ಟ ಬಿಸಿ ಬಿಸಿ ಹಾಲು. ಅಲ್ಲ ಲಕ್ಷ್ಮಿ? ಬೆಕ್ಕು ನೀನೇನು ಮಾಡ್ತಾ ಇದೀಯಾ? ಬೆಕ್ಕು ಪಾಪ ಅದೂ ಮೊಸರನ್ನ ತಿಂತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬೆಕ್ಕು ಮೊಸರನ್ನ, ನಮ್ಮ ಲಕ್ಷ್ಮಮ್ಮ ಬಿಸಿ ಬಿಸಿ ಹಾಲು ಹಾಲು. ಇವತ್ತು ಸೀನ್ ಏನಾಯ್ತು ಅಂತಂದ್ರೆ, ನಮ್ಮೊಳಗೆ ಫುಲ್ಲು ತಲೆ ನೋಡ್ತಾ ಇದೆ. ಅದಕ್ಕೆ ಬಂದಿದ ತಕ್ಷಣನೇ ಮಲ್ಕೊಬಿಟ್ಲು. ಇವಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಕಡೆ ಮಸಾಜ್ ಮಾಡಬೇಕು. ಸಿಕ್ಕಾಪಟ್ಟೆ ನೋವ್ತೈತೆ ಅಂತೆ, ಅದಕ್ಕೆ ಸ್ವಲ್ಪ ಜೋರಾಗಿದೆ. ಇವಾಗ ಈ ಥರ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಜಾಸ್ತಿ ಕೋಪ ಮಾಡಿಕೊಂಡ್ರೆ ಅದು ಅವ್ರಿಗೆ ನಷ್ಟ ಆಗೋದು, ಬೇರೆಯವ್ರಿಗೆ ನಷ್ಟ ಆಗಲ್ಲ. ನಾನು ಪದೇ ಪದೇ ಹೇಳ್ತೀನಿ, ಕೇಳಲ್ಲ. ಅದಕ್ಕೆ ಇವಾಗ ನನಗೆ ನಷ್ಟ. ಈಗ ಮಾಲಿಶ್ ಮಾಡಬೇಕು. ನವರತ್ನ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಲಕ್ಷ್ಮಿ ಕೊಟ್ಟು ಬಿಡು ಅಮ್ಮ. ಅದು ಬೇರೆ ಇದು ಬೇರೆ. ಏಯ್ ಲಕ್ಷ್ಮಿ, ನಿನ್ ಸೈಡ್ಗೆ ಬಾ. ಏನು ಮಾಡೋದು, ಹೋಗೋಗ ಈ ಥರ ಹೆಲ್ಪ್ ಮಾಡ್ತಾ ಇರ್ಬೇಕಲ್ವಾ. ಕೋಪ ಬರುತ್ತೆ, ಹೋಗುತ್ತೆ, ಜಗಳ ಆಗುತ್ತೆ, ಬಿಡುತ್ತೆ. ಈ ಥರ ಸಹಾಯ ಮಾಡ್ಬೇಕು. ಕಣ್ಣೀರೇ ಬಂದ್ಬಿಟ್ಟಿದೆ ನೋಡಿ, ನೋಡಿ ಕಣ್ಣೀರು. ಏಯ್ ಅವಳ ಮೇಲೆ ಹೊಟ್ಟೆ ಮೇಲೆ ನೀನು ಕಾಲಿಕ್ತೀಯ, ಇನ್ನೂ ಅಳ್ತಾಳ ಅವಳು. ಬೇಡ ಲಕ್ಷ್ಮಿ. ಇದೊಂದು ಇದಕ್ಕೆ ನವರತ್ನ ಇಳಕ್ಬೇಕಂತ, ಅದಕ್ಕೆ ಈ ಕಡೆ ಹುಡ್ಕೊಂಡು ಬಂದಳು. ಇವಾಗ ಯಾಕೆ ತಿರ್ಗ ಆ ಕಡೆ? ನೀನು ಸೌತೆಕಾಯಿ ತಿನ್ನಲ್ಲ. ನಿನ್ನ ಇದರಲ್ಲೂ ಗೊಣ್ಣೆ ಬರ್ತಾ ಇದೆಯಾ? ಅದ್ರಲ್ಲಿ ಸೌತೆಕಾಯಿ ಬೇಕು ನಿನ್ಗೆ. ಏನು ಮಾಡ್ತೀಯ? ಓಕೆನಾ? ಹಾಂ, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ತೈತಂತೆ. ನಿನ್ಗೇನು ಅಂತೆ? ಏನು ಏನೇ ಅಲ್ಲಿ ಮುಖ ನೋಡಿ, ಎಷ್ಟು ಗಲೀಜು ಮಾಡಿದ್ಯಾ. ಏನಾಗಿ? ಡ್ಯಾಡಿ ಏನು? ಡ್ಯಾಡಿ ಏನು ಹೊಡಿತೀನಿ ನೋಡು. ತಲೆಗೆ ಮಸಾಜ್ ಮಾಡಕ್ಕೆ ಕೊಡು, ಓಕೆನಾ? ಏನಾಯ್ತು? ಬೇಡ ನೀನೇ ತಿನ್ನು.
ಆ ಕಡೆ ತಿರ್ಗಮ್ಮ. ವಾ ನೀನು ಚೆನ್ನಾಗಿದೀಯಾ? ಹ್ಮ್ ಹ್ಮ್ ಅಚ್ಚಾವಾ? ಹ್ಮ್ ಇಲ್ಲ ಆಗಿಲ್ಲ ಅಂತೆ. ಇದು ಯಾಕೆ ಇಷ್ಟೊಂದು ತಲೆ ನೋವ್ತೈತೆ ಅಂದರೆ ಇವಳಿಗೆ, ಇದು ನಾನು ಯಾವತ್ತನ ರಿಯಲ್ ಲೈವಲ್ಲೇ ತೋರಿಸ್ತೀನಿ ವಿಡಿಯೋ. ಅಂದರೆ ಇವಾಗ ನಾಟಕ ಮಾಡಿ ತೋರ್ಸೋಕ್ಕಾಗಲ್ಲ, ಇದು ಫುಲ್ಲು ತೋರಿಸ್ತೀನಿ ಯಾವ ಥರ ಆಗಿರೋದು ಇಲ್ಲಿ. ಇದಕ್ಕಿಂತ ತಲೆನೋವು ಏನಕ್ಕೆ ತಲೆ ನೋವ್ತೈತೆ ಅಂತ ಯಾವತ್ತೋ ಒಂದು ವಿಡಿಯೋದಲ್ಲಿ ಲೈವಲ್ಲೇ ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಇವತ್ತು ಹುಷಾರಿಲ್ದಂಗೆ ಮಲಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಇವತ್ತು ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ, ಇವಳು ನಾನು ಹೋಗೋಕ್ಕಾಗಿಲ್ಲ. ಯಾಕಂದರೆ ಇದನ್ನು ನೋಡಬೇಕಾಗಿತ್ತು. ಇದು ಬಂದ್ಬಿಟ್ಟು ಈ ಥರ ಒಂದ್ಸಲ ಇಲ್ಲಿ ಇದು ಮಾಡುತ್ತೆ, ಒಂದ್ಸಲ ಬೀರವ ಎಕ್ಕುತ್ತೆ. ಅದಕ್ಕೋಸ್ಕರ ಇದು ನೋಡ್ಕೋಬೇಕು. ಏನಾಯಿ ಈ ಬೆಕ್ಕಂತೂ ಆರಾಮಾಗಿ ಮಲಗಿಬಿಟ್ಟಿರುತ್ತೆ. ಇವಾಗ ನಮ್ಮ ವೈಫ್ಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಎನರ್ಜಿ ಬರೋಕ್ಕೋಸ್ಕರ. ಫೈನಲಿ ಆರ್ಡ್ರ್ ಬಂತು ನಂದು. ಬ್ರೋ 2 ಆರ್ಡ್ರ್ ನೀವೇ ತಂದಿದ್ದೀರಾ, ಒಂದು ಮಾತ್ರ ಇದೆಯಾ? 2 ಇದೆಯಾ? ಅಂದರೆ ಇದು 26 ಮಿನಿಟ್ ತೋರಿಸ್ತಾ ಇದೆ. ಸೆಕೆಂಡ್ ಆರ್ಡರ್ ಅಂದರೆ ಅದು ಒಂದೇ ಐಟಮ್, ಸಿರಮ್ ಏನೋ ಮಾಡಿದ್ದೆ. ಎರಡು ನಿಮ್ಮದೇ ಹೆಸರೈತೆ. ಇದು ನಿಂದು ಮಕಾನ, ಓಕೆನಾ? ನಿನಗೋಸ್ಕರ ಇರಮ್ಮ. ನೀನು ಪಾಪ ನೀನು ಹೆಣ ಥರ ಹಾಕ್ಬಿಟ್ಟಿದ್ಯಾ, ಡೆಡ್ ಹೆಣ ಅಂತಾರಲ್ಲ ಆ ಥರ. ಇದು ಅಯ್ಯೋ ಕೋಲ್ಡ್ ಬೇರೆ ಐತಲ್ಲಪ್ಪ. ಇದು ಯಾವ್ದು ಬೇಕು? ಆಪಲ್ ಬೇಕಾ? ಇದು ನೀನು ಕುಡಿದ್ರೇ ನಿನಗೆ ಎನರ್ಜಿ ಬರೋದು, ಇಲ್ಲಾಂದರೆ ಎನರ್ಜಿ ತುಸ್ಸೆ. ಇದು ಆರೆಂಜು. ಲಕ್ಷ್ಮಮ್ಮ ನಿನಗೆ ಮಕಾನ ತಂದಿದ್ದೀನಿ ತಾನೆ, ನಿನ್ನ ಮಕಾನ ತಗೋ. ಆ ಮಕಾನ ಬೇಡ ಅಂದರೆ ತಗೋ ಇನ್ನೊಂದು ಮಕಾನ. ಹಾಂ, ನಿನಗೂ ORS ಬೇಕಾ? ಅವಳಿಗೆ ಹುಷಾರಿಲ್ಲ, ಅದಕ್ಕೆ ORS ಸುಸ್ತಾಗ್ತೈತೆ ಅಂದ್ಬಿಟ್ಟು ನಾನು ಅವಳಿಗೆ ತಂದರೆ ನೀನು ತಗೊತಾ ಇದೆಯಾ? ನಿನಗೆ ಅಷ್ಟೇ ತಂದಿರೋದು, ತಗೋ. ನಿನಗೆ ಮೊಸರೈತೆ, ನನಗೋಸ್ಕರ ಸಿರಮ್ ತೊಗೊಂಬರ್ತೀನಿ, ತರಿಸಿದ್ದೀನಿ. ಇದು ಸಿರಮ್. ಹಾಂ, ಸಿರಮ್ ಅಂತಂದರೆ ಸ್ಪ್ರೇ. ಇದು ಕೂದಲಿಗೆ ಹೊಡಿಯೋದು. ಕೂದಲಿಗೆ ಹೊಡೆದ್ರೆ ಅಲ್ಲಿ ಇದು ಫ್ರೀಸ್ ಆಗಲ್ಲ. ಇದು ಫ್ರೀಸ್ ಇರುತ್ತಲ್ಲ, ಅಂಟಂಟ್ ಆಗುತ್ತಲ್ಲ, ಅದು ಅಂಟಂಟ್ ಆಗಲ್ಲ ಇದು ಹಾಕಿದ್ರೆ. ನಾನು ಇದು ಯಾವ್ದು ಅಂತಂದರೆ ಸ್ಟ್ರಿಕ್ಸ್ ಮಾಯ್ಶ್ಚರೈಸ್ ಬೂಸ್ಟ್. ಇದು ಹೊಡ್ಕೊಂಡ್ರೆ ಓಕೆ, ನೋ ಪ್ರಾಬ್ಲಮ್, ತೊಂದರೆ ಆಗಂಗಿಲ್ರಿ. ಇಲ್ಲ ಅಂತಂದರೆ ಕೂದಲು ಅಂಟಂಟ್ ಆಯ್ತದ್ರಿ, ಅದು ಕೂದಲೆಲ್ಲ ಕಟ್ಟಾಯ್ತು, ಬಾಚನ್ಗೆ ಕಟ್ಟಾಯ್ತದ್ರಿ. ಇವಾಗ ಕಟ್ಟಾಗೋಂಗಿಲ್ಲ ಬಾಚನ್ಗೆ. ಇದು ಹಾಕಿದ್ರೆ ಬಾಚನ್ಗೆ ಕಟ್ಟಾಗೋಂಗಿಲ್ಲ, ಸ್ಮೂತ್ ಇರ್ತೈತ್ರಿ. ಎಲ್ಲ ಸೈಡ್ ಒಂದೊಂದೇ ಬರ್ತಾವ್ರಿ. ಇಲ್ಲ ಅಂತಂದರೆ ಭಾಳ ಡೇಂಜರ್ ಆಗ್ಲತ್ತದ. ನೀನು ಕುಡೀನಿ, ನೀ ಕುಡಿದ್ರೆ ನಿನ್ಗೆ ಎನರ್ಜಿ ಬರ್ಲತ್ತದ. ಇಲ್ಲಾಂದರೆ ನೀನು ಮತ್ತೆ ಮಲ್ಕೋತೀನಿ ನೋಡು. ಇವತ್ತು ಬೇರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ನೀ, ನಾಳೆ ಹೋಗ್ತೀವೋ ಹೋಗಂಗಿಲ್ಲೋ ಗೊತ್ತಿಲ್ಲ. ಅದು ತಿನ್ನೋದಲ್ಲ ಅಪ್ಪ, ಅದು ಇದು ಕೂದಲು ಹೊಡಿಯೋದಂತ, ಕೂದಲು ಹೊಡಿಯೋದು ಇದು. ನೀ ಯಾಕೆ ಈ ಥರ ಮಾಡತ್ತಿ? ನಿನಗೆ ಇದು ಮಕಾನ ಕೊಡ್ಲತ್ತೀನಿ ನೀರು. ಮಕಾನ ಯಾವ್ದು ಬೇಕು ನಿನಗೆ? ಇದು ನೋಡು, ಇದು ಕ್ರೀಮ್ ಆ್ಯಂಡ್ ಆನಿಯನ್ ಮಕಾನ ಐತಿ. ಇದು ನಾನು ತಂದಿರೋ ಪ್ರಾಡಕ್ಟ್ಸ್ ಎಲ್ಲ ಯಾರಿಗೆ ಬೇಕು ನಾನು ಟ್ಯಾಗ್ ಮಾಡ್ತೀನಿ. ಮತ್ತು ಇದೊಂದು ಮಕಾನ ತಂದಿದ್ದೀನಿ, ಫಾರ್ಮ್ಲೆ. ಇದು ಫಾರ್ಮ್ಲೆ. ಇದು ಬಂದ್ಬಿಟ್ಟು ಯಾವ ಕಂಪ್ನಿ ಅಂತಂದರೆ PROLY, ಪ್ರೋಲ್ಟೆ ORS. ಇದು ಆರೆಂಜ್ ಫ್ಲೇವರು. ಇದು ಆಲ್ರೆಡಿ ಕುಡಿದ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಇದು ಸೇಮ್ ಕಂಪ್ನಿನೇ, ORS. ಇದು ಆಪಲ್ ಫ್ಲೇವರು. ಓಕೆನಮ್ಮ? ಇವಾಗ ಮಾತಾಡು, ಕುಚ್ ತೋ ಬಾತ್ ಕರೋ. ಓಕೆ ಗಂಡ, ಇವಾಗ ಓಕೆ ಗಂಡ ಅಂತ ಹೇಳು. ಓಕೆ ಗಂಡ.
ಹಾಂ ಓಕೆ ಗಂಡ ಓಕೆ ಓಕೆ ನೋಡಿ ಈ ಥರ ಗೊಬ್ಬರ ಹಾಕೊ ಮಲ್ಕೊಂಡಿದ್ಯಾ ಮಲ್ಕೊ ನೀನು ಇವಾಗ ORS ಕುಡ್ದಿದ್ಯಲ್ಲ ನೀನು ಆರಾಮಾಗಿ ಒಂದು 10 ನಿಮಿಷ ಈ ಬೆಡ್ಶೀಟ್ ಹಾಕ್ಕೊಂಡು ಮುಖ ಮುಚ್ಕೊಂಡು ಮಲ್ಕೊಂಡ ಅಂದರೆ ನಿನಗೆ ಫುಲ್ಲು ಬೆವ್ರು ಇಳಿತದೆ ಆವಾಗ ನಿನ್ನ ಜ್ವರ ಗಿರ ಸುಸ್ತು ಗಿಸ್ತು ಎಲ್ಲ ಹೊಂಟೋಯ್ತದೆ. ನಾನು ಹಂಗೆ ಮಾಡ್ತಾ ಇದ್ದಿದ್ದು, ನನ್ನ ಟ್ರಿಕ್ಸ್ ಅದು, ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಯುವರ್ ಗಂಡ. ನೆಕ್ಸ್ಟ್ ಒನ್ನು ಮತ್ತೆ ನಾನು ತರಿಸಿರೋದೇನು ಅಂತಂದರೆ ಹಾಲಲ್ಲ ಸಾರಿ ಮೊಸರದು ಕಲರೇ ಚೇಂಜ್ ಆಗಿಬಿಟ್ಟಿದೆ. ಇದು ಮುಂಚೆ ಬೇರೆ ಥರ ಬರ್ತಾಯಿತ್ತು, ಇವಾಗ ಫುಲ್ಲು ಡಾರ್ಕ್ ಬರ್ತಾಯಿದೆ. ಮುಂಚೆ ಲೈಟ್ ಬರೋದು, ಇವಾಗ ಒಂಚೂರು ಡಾರ್ಕ್ ಬರುತ್ತೆ. ಇದು ನಂದಿನಿ, ಹೈಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿಜರ ಆಹಾ ಹಲೋ, ಇದು ಕೋಲ್ಡ್ ಐತಿ, ನಿನಗೋಸ್ಕರ ಹಾಲು ಐತಲ್ಲ, ನೀನು ಯಾಕೆ ಈ ಥರ ಮಾಡ್ಲತ್ತಿ? ನಾನು ನಿನಗೆ ಹಾಲು ಮಾಡಿ ಇಕ್ಕಿದ್ದೀನಲ್ಲ, ಇನ್ನು ವೈ ಆರ್ ಯು? ಹುಯ್ ತಗೊಳ್ರಿ, ನಿಮ್ಗೆ ಇದು ಹಾಲು ಕುಡೀರಿ. ನೀವು ಕುಡಿಯಂಗಿಲ್ಲ ರೀ, ನೀವು ಚಿಕ್ಕವ್ರದಿರಿ, ಇದು ದೊಡ್ಡವ್ರಿಗೆ ಐತ್ರಿ, ಈ ಚಿಕ್ಕವ್ರು ಕುಡಿಯಂಗಿಲ್ಲ ರೀ, ಇದು ಪವರ್ ಇರ್ತೈತೆ ರೀ ಇದ್ರಾಗ, ಇದು ನೀವು ಕುಡಿಯಂಗಿಲ್ಲ ರೀ. ಓಕೆ ರೀ ನಿಮ್ದು ಏನು ಮಕಾನ ಬೇಕಲ್ರಿ, ತೋರಿ ಓಪನ್ ಮಾಡಿರಿ ಇದು, ಮತ್ತೆ ಅದೇ ಹೋಗ್ತಾರ್ರಿ ನೀವು. ಲಕ್ಷ್ಮಿ ಅದು ಕೇಳ್ತಾನೆ ಇಲ್ಲ, ಅದಕ್ಕೆ ಅದೇ ಬೇಕಂತೆ, ORS ಬೇಕು ನಿನಗೆ. ಎಂಥದ್ದು ನೀನು ಮಲ್ಕೊಳಮ್ಮ, ನೀನು ತಗೋ, ನಿನಗೆ ಮಕಾನ ಓಪನ್ ಮಾಡಿಕೊಡ್ತೆ. ನೀನು ಎಂಥ ಮರ, ನೀನು ಯಾಕೆ ಈ ಥರ ಮಾಡೋದು? ಹಾಂ ತಗೋ, ನಿನಗೆ ಮಕಾನ ಉಂಟಲ್ಲ, ನೀನು ಮಕಾನ ತಿನ್ನಲಿಕ್ಕೆ ಆಗೋದಿಲ್ಲ ನಿನಗೆ. ತಗೋ, ನಿನಗೆ ಮಕಾನ ಅಂದರೆ ಇಷ್ಟ ಅಲ್ಲ. ನೋಡಿ ಇದು ಭಾಳ ವೈಟ್ ಇದೆ ನೋಡು, ಮಸಾಲೆ ಕಮ್ಮಿ ಇದೆ ಇದರಲ್ಲಿ. ತಗೋ. ನಿನಗೆಗೋಸ್ಕರ ಮಕಾನ ತಂದಿದ್ದೇನಲ್ಲ, ನಾನೊಂದು ತಿಂದು ಟೇಸ್ಟ್ ಮಾಡ್ತೇನೆ. ವಾವ್, ಸಖತ್ತಾಗಿದೆ. ಆನಿಯನ್ ಫ್ಲೇವರ್. ವಿಚ್ ಫ್ಲೇವರ್? ಆನಿಯನ್ ಫ್ಲೇವರ್. ತಗೋರಿ, ಭಾಳ ಸಖತ್ತಾಗೈತ್ರಿ ಇದು. ತಿನ್ನಿರಿ, ಫಸ್ಟ್ ಒಂದು ಖಾಲಿ ಮಾಡಿರಿ, ಆಮೇಲೆ ತಿನ್ನಿರಿ. ಹಾಂ ಏನು ಸುಖ. ಆಹಾ ನೋಡಿ, ಇವಾಗ ತೋರಿಸ್ತೀನಿ ಎಷ್ಟು ಫ್ರೀಸ್ ಆಗಿದೆ ಅಂತ. ಫ್ರೀಸ್ ಇವತ್ತೇನು ಅಷ್ಟೊಂದೇನು ಆಗಲಿಲ್ಲ. ಬಾಚನ್ಗೆ ಹುಡುಕ್ಬೇಕು ಫಸ್ಟು. ಬಾಚನ್ಗೆ ಸಿಕ್ತು. ನೋಡಿ, ಸ್ಟ್ರೈಟ್ಲಿಂಗ್ ಮಾಡಿಸಿದ್ರೆ ಇದೊಂದು ಅವಾಗವಾಗ ಈ ಥರ ಯೂಸ್ ಮಾಡಬೇಕು. ಕಂಡೀಷ್ನರು ಮತ್ತು ಸಿರಮ್ಮು ಇದು ಯೂಸ್ ಮಾಡಲಿಲ್ಲ ಅಂತಂದರೆ ಕೂದಲು ಅಂಟಾಯ್ತದೆ, ಮತ್ತು ಸ್ಟ್ರೈಟ್ ಆಗಿರೋದು ಬೆಂಡ್ ಆಯ್ತವೆ. ನೋಡಿ, ಇವಾಗ ಸ್ಟ್ರೈಟ್ ಆಗಿದೆ ಇದು. ಇವಾಗ ಲೈಟಾಗಿ ಹೊಡಿಯೋಣ ಇದ್ರ ಮೇಲೆ ಸ್ಪ್ರೇ. ಅಷ್ಟೇ, ಇವಾಗ ಸ್ಪ್ರೇ ಹೊಡೆದೆ, ಇವಾಗ ಕ್ಲೀನಾಗಿ. ಸ್ಪ್ರೇ ಒಂಚೂರು ಕಷ್ಟ, ಆಯಿಲ್ ಥರ ಇದ್ರೆ ಚೆನ್ನಾಗಿರೋದು. ನೋಡಿ, ಇಲ್ಲಿ ಅಂಟಂಟ್ ಹಾಕ್ಬಿಟ್ಟಿದೆ, ಅದಕ್ಕೆ ಇದು ಹಾಕಿದ್ರೆ ಕ್ಲೀನಾಗಿ ಫ್ರೀಸ್ ಅಂದರೆ ಎಲ್ಲ ಬಿಡಿಸುತ್ತೆ. ಇದು ಫ್ರೀಸ್ ಅಂಟಿರೋದೆಲ್ಲ ಬಿಡಿಸ್ಬಿಡ್ತದೆ. ನೋಡಿ, ಇವಾಗ ಈ ತರ ಆಯ್ತು. ನೋಡಿ, ಈ ತರ ಆಗಿದೆ ಇವಾಗ. ಇವಾಗ ಓಕೆ, ಅದಕ್ಕಿಂತ ಇದು ಓಕೆ. ಇವಾಗ ನಿಮ್ಮಮ್ಮ ಮಲ್ಕೊಳ್ಳಿ, ಇಲ್ಲಿ ಫುಲ್ ಸೌಂಡ್ ಮಾಡ್ತಾ ಇದ್ದೀಯ ನೀನು, ಫುಲ್ಲು ಜಿಟ್ಪಿಟಿ ಕೆಲಸ ಮಾಡ್ತೀಯ. ಬಾ ಹೋಗೋಣ.
ಬಾ ಹೋಗೋಣ. ಇವಾಗ ಪಾಪು ಭಯಂಕರ ಹಿಂಸೆ ಕೊಡ್ತಾ ಇದೆ ಅವ್ರ ಅಮ್ಮಗೆ. ಅವಳು ಬೇರೆ ಮಲ್ಕೋಬೇಕು, ಸೌಂಡ್ ಬಂದ್ರೆ ತಲೆ ಹೆವಿ ನೋವುತ್ತೆ. ಅದಕ್ಕೆ ಆಚೆ ಬಂದಿದ್ದೀನಿ. ಇವಳನ್ನ ಈಗ ಆಟ ಆಡಿಸ್ಬೇಕು. ಈಗ ನಮ್ಮಣ್ಣ ಸ್ವಲ್ಪ ಹೊತ್ತು ಆಟ ಆಡಿಸ್ತಾನೆ, ನಾನು ಹೋಗಿ ಒಳಗಡೆ ಫುಲ್ಲು ಗಲೀಜಾಗಿ ಬಿಡಿದೆ, ಕಸ ಹೊಡಿಬೇಕು. ಆಟ ಆಡ್ಸು ಗೋ. ನೋಡಿ ಎಷ್ಟು ಗಲೀಜ್ ಮಾಡ್ಬಿಟ್ಟಿದೆ ಪಾಪು. ನಮ್ಮವಳು ಪಾಪ ಇನ್ನ ಮಲ್ಕೊಂಡೆ ಅವಳೆ. ಇದು ಫುಲ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಬಿಸಾಕ್ತೀನಿ ಇವಾಗ ಫೈನಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಈಗ ಆಟ ಆಡಮ್ಮ ಲಕ್ಷ್ಮಮ್ಮ. ನೀನು ಮೀನಮ್ಮ, ನೀನು ಎದೋಳಮ್ಮ. ಮೀನಾ ಎದೋಳು. ಹಲೋ. ಇನ್ನ ಸರ್ ಹೋಗಿಲ್ಲ. ವೈರಸ್ ಮತ್ತೆ ಇನ್ನೊಂದು ಕೊಡಿಸಿದ್ದೀನಿ. ಅಯ್ಯೋ